ಇದು ನಾನು ಅವ್ರಿಗೆ ಹೇಳಲಿಕ್ಕೆ ಬಯಸ್ತೀನಿ. ಅವರೇನೋ ಐ ಆಮ್ ಎ ಸ್ಟ್ರೀಟ್ ಫೈಟರ್ ಅಂತ. ಹೌದು, ನೀವು ಸ್ಟ್ರೈಟ್ ಫೈಟರ್ ಕಣಪ್ಪ. ಯಾವ ಕೊತ್ವಾಲ್ ರಾಮಚಂದ್ರ ಹತ್ರ ಗಡಿಲಿ ಬಂದಿರೋ ನೀವು ಸ್ಟ್ರೈಟ್ ಫೈಟರ್ ಆಗದೆ ವಿಧಾನಸೌಧದಲ್ಲಿ ಕೂತು ಫೈಟ್ ಮಾಡ್ತೀರಾ? ನೀವು ಬಂದಿರೋ ಬ್ಯಾಕ್ ಗ್ರೌಂಡೇ ಅದಲ್ವಾ, ಅದರಿಂದ ಮಾತಾಡಿ. ನಿಮ್ಮ ಮದ ಇದೆಯಲ್ಲ ದುಡ್ಡಿಂದು, ಏನು ಕಷ್ಟಪಟ್ಟು ಸಂಪಾದನೆ ಮಾಡಿದ್ರ? ಪಾಪ ಅವನು ಯಾರೋ ಬೇಳ್ತಾನೆ, ನಂದು ಮೊನ್ನೆ ನಾಮಿನೇಷನ್ ಪತ್ರ ಸಲ್ಲಿಸಿದಾಗ ನಾನೇನು ಆಸ್ತಿ ವಿವರ ಕೊಟ್ಟಿದ್ದೇನೆ, ಏನು ಆಲೂಗಡ್ಡೆ ಬೆಳೆದು ಕುಮಾರಸ್ವಾಮಿ ದುಡ್ಡು ಮಾಡಿದ್ರ ಅಂತ. ಬಂದು ನೋಡಪ್ಪ ಮಾನಭಾವ್ರೆ, ನಾನು ಬಿಡದಿದ್ದ ತೋಟ ಹೇಗಿಟ್ಟಿದ್ದೀನಿ, ರೈತನ ಮಗ ಒಂದು ತೋಟ ಹೇಗಿಡಬೇಕು ಅನ್ನೋದನ್ನ ತೋರಿಸ್ಕೊಟ್ಟಿದ್ದೀನಿ, ಬಂದು ನೋಡಪ್ಪ. ಸಂಪಾದನೆ ಮಾಡಿದ್ದೇವೆ. ಹೌದು, ನಾವು ಇನ್ನೊಬ್ರ ತರ ಕಂಡಕ್ಕೆ ಬೇಲಿ ಹಾಕಿ ಭೂಮಿಗಳಿಗೆ, ಸರ್ಕಾರದ ಭೂಮಿಗೆ ಬೇಲಿ ಹಾಕಿ ನಾವೇನು ಮಾಡಿಲ್ಲ, ಕಷ್ಟಪಟ್ಟು ಸಂಪಾದನೆ ಮಾಡಿದ್ವಿ. ಇದನ್ನ ಅವ್ರಿಗೆ ಹೇಳಲಿಕ್ಕೆ ಬಯಸ್ತಾರೆ. ಸರ್, ಈಗ ಚಲುವರಾಯ ಸ್ವಾಮಿ ಅವರು ಹೇಳಿದ್ರೆ ಸರ್, ನಿರ್ಮಲಾ ಶ್ರೀಗಳು ಫೋನ್ ಟ್ಯಾಪಿಂಗ್ ಮಾಡಿಸಿದ್ರು ಜೆಡಿಎಸ್ ಅದ್ರ ಬಗ್ಗೆನೂ ತನಿಖೆ ಮಾಡ್ಲಿಲ್ಲ. ತನಿಖೆ ಎಲ್ಲಿಗೆ ಬಂದಿತ್ತು? ಈಗ ನನಗೆ ಸಂಬಂಧ ಇಲ್ಲದೆ ಇರೋದು, ನಾನು ಇನ್ನೊಬ್ಬರು ಟೆಲಿಫೋನ್ ಟ್ಯಾಪಿಂಗ್ ಮಾಡ್ತಕ್ಕಂಥ ಅವಶ್ಯಕತೆ ನನಗೇನಿತ್ತು? ನನಗೆ ಆ ತರ ಇದ್ದಿದ್ರೆ, ಟೆಲಿಫೋನ್ ಟ್ಯಾಪಿಂಗ್ ಮಾಡ್ಕೊಂಡಿದ್ದಿದ್ರೆ ನಾನು ಸರ್ಕಾರ ಹೋಗಕ್ ಬಿಡ್ತಿದ್ನ? ನಾನು ಸರ್ಕಾರ ಹೋಗೋದ ಅವತ್ತು? ಅದರಿಂದ ಇಲ್ಲಿ ರಾಜಕಾರಣದಲ್ಲಿ ಹಲವಾರು ರೀತಿಯಲ್ಲಿ ಅಪಪ್ರಚಾರಗಳು ಮಾಡ್ತಕ್ಕಂಥದ್ದು, ಅದರ ಮುಖಾಂತರ ಯಶಸ್ಸು ಕಾಣ್ತೀವಿ ಅಂತ ಕೆಲವರು ತಿಳ್ಕೊಂಡಿದ್ದಾರೆ. ಅದ್ರಲ್ಲಿ ಯಾವುದೂ ಯಶಸ್ಸು ದೊರಕಲ್ಲ. ಕಾದ್ ನೋಡಿ ಏನೇನಾಗುತ್ತೆ. ರಾಜಕೀಯ ಅಂದ ಮೇಲೆ ಬದಲಾವಣೆಗಳಾಗಲೇಬೇಕಲ್ವಾ? ಇದು ನಿಂತ ನೀರಲ್ಲ, ರಾಜಕಾರಣ ಹರಿತಾ ಇರ್ತದೆ. ಯಾವ ಟೈಮ್ ಎಲ್ಲೇನಾಗುತ್ತೆ ಅನ್ನೋದು ನಮಗೂ ಗೊತ್ತಿಲ್ಲ, ಅವ್ರಿಗೂ ಗೊತ್ತಿಲ್ಲ. ನೋಡೋಣ, ಕಾದ್ ನೋಡೋಣ. ಇನ್ನು ಒಂದು ವರ್ಷದಲ್ಲಿ ಏನೇನು ಡೆವಲಪ್ಮೆಂಟ್ ಆಗ್ಬೋದು ಅಂತ. ಡಿ.ಕೆ. ಶಿವಕುಮಾರ್ ಮಾತಾಡಿದ್ದಾರೆ, ಜೆಡಿಎಸ್ ಎಲ್ಲಿದೆ, ಜೆಡಿಎಸ್ಗೆ ಮುಕ್ತಿ ಕೊಟ್ಟಾಗಿದೆ, ಅವ್ರು ವಿಸರ್ಜನೆ ಮಾಡೋ ಅಲ್ವೇ? ಜೆಡಿಎಸ್ ಎಲ್ಲಿದೆ ಅಂತ ಇವತ್ತು ಆ ದುರಾಂಕಾರದ ಮಾತಿದೆಯಲ್ಲ, ನಿಮ್ ಸವಾಸ ಮಾಡಿದ್ದಕ್ಕೆ ಅಪ್ಪ ನಾವು ಈ ಪರಿಸ್ಥಿತಿ ಬಂದಿರೋದು. 2018ರಲ್ಲಿ ನನಗೇನೋ ಕೊಟ್ಬಿಟ್ರಂತಲ್ಲ ನೀವು ಹೇಳ್ತಿರಲ್ಲಪ್ಪ ಶಿವಕುಮಾರ್. 5 ವರ್ಷ ನೀವು ಆಡಳಿತ ನಡೆಸಿ ಅಂತ ಅಧಿಕಾರ ಕೊಟ್ಟು ಪದೇ ಹೇಳ್ತಿರಲ್ಲ, ಅದೇ ತಾನೇ ಕೊಟ್ಟಿದ್ದು. 5 ವರ್ಷ ಕೊಟ್ಬಿಟ್ಟು ಇಲ್ಲಿ ಜೆಡಿಎಸ್ ನ ಮುಗ್ಸೋದ್ ಹೆಂಗೆ ಅಂತ ಹೇಳಿ ಬುಡ ಸಮೇತ ತೆಗಿಲಿಕ್ಕೆ ಹೋದ್ರಲ್ಲ, ಅದನ್ನ ಮತ್ತೆ ಮರುಜೀವ ಕೊಡ್ಲಿಕ್ಕೆ ಈಗ ಹೊಸದಾಗಿ ಮರುಜೀವ ತರಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದೆ. ಇವ್ರು ಯಾವ ರೀತಿ ಹೋದ್ರು? ಇವರೆಷ್ಟು ಜನ ಹೋಗಿದ್ರು? ಸ್ವಾಮೀಜಿ ಅವ್ರನ್ನ ಭೇಟಿ ಮಾಡಿದ್ರೆ ಇವರೆಷ್ಟು ಜನ ಹೋಗಿದ್ರು? ಎಷ್ಟು ಜನ ಕರ್ಕೊಂಡು ಹೋಗಿದ್ರು ಇವ್ರ? ಅವತ್ತು ನೀವು ಚಿತ್ರ ತೋರಿಸಿಲ್ವಾ ಟಿವಿಗಳಲ್ಲಿ? ನೀವ್ ಏನ್ ಬೇಕಾದ್ರೂ ಮಾಡಬಹುದು, ನಾವೇನು ಮಾಡಾಗಿಲ್ವಾ? ಅದು ಒಂದು ದೊಡ್ಡ ರಾಜಕೀಯನ ಅದು? ಹೌದು, ವರ್ಷದ ಮೊದಲನೇ ದಿನ ನಾವು ನಮ್ಮ ಸಂಪ್ರದಾಯದಲ್ಲಿ ಹಿರಿಯರ ಆಶೀರ್ವಾದ ಪಡಿತೀವಿ. ಅದಕ್ಕೆ ವರ್ಷದ ಮೊದಲನೇ ದಿನ ನಮ್ಮ ಸ್ವಾಮೀಜಿಯವರ ಆಶೀರ್ವಾದ ಪಡೀಲಿಕ್ಕೆ ಹೋಗಿದ್ದು. ಅದೇನು ದೊಡ್ಡ ಮಹಾನ್ ಅಪರಾಧವ?